ಅಮ್ಮತ್ತಿಯ ಲೈನ್ ಮನೆಗಳಲ್ಲಿ ವಾಸಿಸುತ್ತಿರುವ ಆದಿವಾಸಿಗಳು, ದಲಿತರು ಮತ್ತು ಹಿಂದುಳಿದವರು ಸೂರಿಗಾಗಿ ಆಗ್ರಹಿಸಿ ಪ್ರತಿಭಟನೆ ನಡೆಸುತ್ತಿದ್ದು, ಸ್ಥಳಕ್ಕೆ ವಿರಾಜಪೇಟೆ ಜೆಡಿಎಸ್ ತಾಲೂಕು ಅಧ್ಯಕ್ಷ ಪಿಎ ಮಂಜುನಾಥ್ ಭೇಟಿ ನೀಡಿ ಪ್ರತಿಭಟನಾಕಾರರಿಗೆ ಬೆಂಬಲ ಸೂಚಿಸಿದರು. ಜೈ 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 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ಉಪ ತಹಸೀಲ್ದಾರ್ಗೆ ಹೇಳಿ ಧಿಕ್ಕಾರ, ಜಿಲ್ಲಾಡಳಿತಕ್ಕೆ ಹೇಳಿ ಧಿಕ್ಕಾರ, ಉಪ ತಹಸೀಲ್ದಾರ್ಗೆ ಹೇಳಿ ಧಿಕ್ಕಾರ. ಎಲ್ಲಿಯವರೆಗೆ ಹೋರಾಟ, ಜಾತಕ್ಕಾಗಿ ಹೋರಾಟ, ಜಾತಕ್ಕಾಗಿ ಪರದಾಟ, ಜಾತಕ್ಕಾಗಿ ಹಲದಾಟ. ಎಲ್ಲಿಯವರೆಗೆ ಹೋರಾಟ, ಜಾತಕ್ಕಾಗಿ ಹೋರಾಟ. ಈ ವೇಳೆ ಮಾತನಾಡಿದ ಮಂಜುನಾಥ್, ವಸತಿ ರಹಿತರನ್ನು ಒಕ್ಕಲೆಬ್ಬಿಸುವ ಪ್ರಯತ್ನ ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದರು. ಜೀವನ ನಡೆಸಲು ಅಗತ್ಯವಾಗಿ ಬೇಕಾಗಿರುವ ಸೂರಿಗಾಗಿ ಹೋರಾಟ ಮಾಡುತ್ತಿದ್ದಾರೆ. ಅಧಿಕಾರಿಗಳು ನಿದ್ರಾಹೀನ ಸ್ಥಿತಿಯಿಂದ ಹೊರಬಂದು ಬಡವರಿಗೆ ನ್ಯಾಯ ದೊರಕಿಸಬೇಕು. ಯಾವುದೇ ನೋಟಿಸ್ ನೀಡದೆ ಮನೆಯಿಂದ ಹೊರದಬ್ಬಿ ದರ್ಪ ತೋರಿಸುವುದು ಖಂಡನೀಯ ಎಂದ ಅವರು, ಕೂಡಲೇ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಗಮನಕ್ಕೆ ತಂದು ಧರಣಿ ನಿರತ ವಸತಿ ರಹಿತರಿಗೆ ನ್ಯಾಯ ದೊರಕಿಸಲು ಪ್ರಯತ್ನಿಸುತ್ತೇನೆ ಎಂದರು. ಅಮ್ಮತ್ತಿಯಲ್ಲಿ ಭೂಮಿ ಮತ್ತು ವಸತಿ ರಹಿತ ಹೋರಾಟಗಾರರು ಮತ್ತು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನಿಜವಾಗ್ಲೂ ನಮಗೆ ಕೂಡ ಹೃದಯ ಕಿವುಚುತ್ತೆ. ಯಾವ ವ್ಯವಸ್ಥೆಯಲ್ಲಿ ನಾವೆಲ್ಲ ಇದ್ದೀವಿ ಅಂತ ಹೇಳೋದನ್ನು ನಾವು ಆತ್ಮಾವಲೋಕನ ಮಾಡಬೇಕಾಗುತ್ತೆ. ಈ ವ್ಯವಸ್ಥೆಯನ್ನು ನೋಡಿದ್ರೆ ಹಲವಾರು ಕುಟುಂಬಗಳು ಇನ್ನೂ ಕೂಡ ಯಾವ ವ್ಯವಸ್ಥೆಯಲ್ಲಿದೆ ಅಂತೇಳಿ ಇರೋದಕ್ಕೊಂದು ಸೂರು ಬೇಕು ಅಂತೇಳಿ ಹೋರಾಟ ಮಾಡುವಂಥ ನಿರಂತರ 8 ದಿನಗಳಿಂದ ಅಹೋರಾತ್ರಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಇನ್ನೂ ಆ ನಿದ್ರಾಹೀನ ಸ್ಥಿತಿಯಿಂದ ಮೊದಲು ಹೊರಗಡೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು. ಯಾವುದಕ್ಕೆ ಹೋರಾಟ ಮಾಡಬೇಕು, ಇವರು ಏನಕ್ಕೆ ಹೋರಾಟ ಮಾಡಬೇಕು? ಕರೆದು ಕೊಡಬೇಕಾಗಿತ್ತು ನೀವು ಒಂದೊಂದು ಸೂರು ಇವರಿಗೆ. ಇವ್ರು ಏನು ಕೇಳ್ತಾ ಇದ್ದಾರೆ? ಬರೀ ಇರೋದಕ್ಕೊಂದು ಸೂರು ಕೊಡಿ, ನಮಗೆ ನಮ್ಮ ಕುಟುಂಬ ನಾವು ಜೀವನ ಮಾಡ್ಕೊಳ್ತೀವಿ ಅಂತ. ಆದರೆ ಅಧಿಕಾರಿಗಳು ಏನು ಮಾಡ್ತೀರಾ ನೀವು? ನೇರವಾಗಿ ನೋಟಿಸ್ ಕೊಡೋದಿಲ್ಲ, ನೇರವಾಗಿ ಅವ್ರನ್ನ ಮನೆಯಿಂದ ಹೊರಗಡೆ ಹಾಕ್ತೀರಾ ನೀವು. ಆಗ ಅವರಿಗೆ ಉಳಿದಿರೋದು ಒಂದೇ ಮಾರ್ಗ, ಪ್ರತಿಭಟನೆ. ನಾನು ಎಲ್ಲ ತಾಲೂಕು ಆಡಳಿತ ಇರ್ಬೋದು ಅಥವಾ ಜಿಲ್ಲಾಡಳಿತ ಇರ್ಬೋದು, ಇದಕ್ಕೆ ಸಂಬಂಧಪಟ್ಟವರು ಯಾರೇ ಆಗಿದ್ರು ಕೂಡ ಅತ್ಯಂತ ಗಂಭೀರವಾಗಿ ಇದನ್ನು ಯೋಚನೆ ಮಾಡಿ ಇವರಿಗೆ ಯಾವ ಸೂರು ಬೇಕು, ಆ ನೆಲೆ ಬೇಕು, ಅದನ್ನು ನೀವು ಕಂಡುಕೊಡ್ಬೇಕಾಗ್ತದೆ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಆಮೇಲೆ ಒತ್ತಾಯ ಕೂಡ ಮಾಡ್ಕೊಳ್ತೇನೆ. ಇವತ್ತು ನೋಡಿ ಇವರನ್ನು ಯಾವ ರೀತಿ ಒಕ್ಕಲೆಬ್ಬಿಸಿದ್ದಾರೆ ಅಂತ ಹೇಳಿದ್ರೆ, ಇವ್ರ ಸಮಸ್ಯೆ, ಇವರು ಮನೇಲಿ ಊಟ ಮಾಡ್ತಾ ಇದ್ರಂತೆ. ಪಾಪ ಮಕ್ಕಳು ಹೇಳ್ತಾ ಇದ್ರು, ಅವ್ರು ಊಟ ಮಾಡ್ತಿದ್ದೀವಿ, ನಾವು ಏನೋ ತಿಂತಾ ಇದ್ದೀವಿ, ಅದನ್ನೆಲ್ಲ ತೆಗೆದು ಆ ಕಡೆ ಹೊರಗಡೆ ಹಾಕಿ ನಮ್ಮನ್ನು ಇವತ್ತು ಇಂಥ ಜಾಗದಲ್ಲಿ ತಂದು ಕೂರಿಸಿದ್ದಾರೆ. ಇದೆಷ್ಟು ನ್ಯಾಯ ಅಂತ ಪ್ರಶ್ನೆ ಮಾಡ್ತಾರೆ. ಇವರು ಪ್ರಶ್ನೆ ಮಾಡೋದಕ್ಕೆ ನಮ್ಮ ಹತ್ರ ಉತ್ತರ ಇದೆಯಾ? ಅಧಿಕಾರಿಗಳು ಎಚ್ಚೆತ್ಕೋಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಈ ಸಂದರ್ಭ ಜೆಡಿಎಸ್ ವಿರಾಜಪೇಟೆ ತಾಲೂಕು ಮುಖಂಡರಾದ ಜಯಮ್ಮ, ವಿರಾಜಪೇಟೆ ತಾಲೂಕು ಕಾರ್ಯದರ್ಶಿ ಹರ್ಷ, ಯುವ ಘಟಕದ ಅಧ್ಯಕ್ಷ ಸರ್ಫುದ್ದೀನ್, ಮಜೀದ್ ಚೋಕಂಡಳ್ಳಿ, ಸಿಯಾಬ್ ನೆಲ್ಯೂದಿಕೇರಿ ಹಾಜರಿದ್ದರು.